ನಿಮ್ಮಂತ ವಿಜಯಿಸುವ ಮಂದಿರದಲ್ಲಿರಲು ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನ ಮಂದ ಬುದ್ಧಿ ಮರಮಾಡಿ ಕಾಮಧೇನುವಿನ ಆಸೆಯಂಬಿಟ್ಟು ಕರ್ಮಜಗಳ ಹಸಿರಿನ ಮನಸ್ಸಿರಿಯ ಶಾಂತಿಧಾಮವಾದ ಈ ಆಶ್ರಮದಿಂದ ಹೊರಟು ಹೋಗುವುದಕ್ಕೆ ಹಡವಿಯಲ್ಲಿ ವಾಸ ಮಾಡುವ ಸಾಧು ಮನುಜ, ಹಡವಿಯಲ್ಲಿ ವಾಸ ಮಾಡಿ ಹಣ್ಣು ಕಾಯಿಗಳನ್ನು ತಿಂದ ಕಾಲೇ ಮಾಡುವ ಬಡ ಸನ್ಯಾಸಿಯೇ, ಎಲೆಯ ಖಂಡವರ ಅನ್ನಕ್ಕೆ ಬಾಯಿ ಹಾಕುವ ಬಡ ಕುನ್ನಿಯೇ, ಅವಿವೇಕೆ ಅರಮನೆಯಲ್ಲ ಕಾಮಧೇನು ಯೋಗ್ಯವಲ್ಲವಲ್ಲ ಮಾತನಾಡಿದರೆ ಮಾಡುವುದೇವ ಮೂರ್ಖ. ನೋಡಿದಂತ ವಸ್ತು ಇಷ್ಟಪಟ್ಟಂತ ವಸ್ತು ಎದ್ದು ತಗೊಂಡು ಎನ್ನದಾಗಲೇಬೇಕು. ಸಾಧ್ಯವಿಲ್ಲ ಮೂರ್ಖ. ನೀನು ನಿನ್ನ ಕಾಮಧೇನುವನ್ನ ಎನ್ನ ಅರಮನೆಯ ಕಳಿಸಲೇಬೇಕು. ಕಳುಹಿಸದಿದ್ದರೆ ಇಲ್ಲವ ನಾನೇ ಬರಕ್ಕಾಗದಂತ ಕಾಮಧೇನುವನ್ನು ಬಿಡುವೆನು ಮನಿಬ. ಇದಕ್ಕೆ ಪ್ರತಿ ಮಾತನ್ನಾಡುವ ಭೋಗರಿಯುವುದು ಎಲ್ಲ ಕೋಪ. ಎಲೆಯ ಮತಿ ಇಲ್ಲದ ಮಹಿಷ್ಮತಿ ಮದಾಂತನೆಯ ಮತಬೇರಿಯಾತಕ್ಕೆ ಮಾತನಾಡುವೆ. ನೀನು ಕ್ಷತ್ರಿಯ ವೀರನೆಯೇ? ನೀನು ಯಾವ ಬಡದಾಗಿದೆ ಕ್ಷತ್ರಿಯ ಧರ್ಮದವರಿಗೆ ಹುಟ್ಟಿದವರೇ? ಸಾಧ್ಯವಿಲ್ಲ. ನೀನು ಕ್ಷತ್ರಿಯ ವೀರನೇ ಆಗಿದ್ದರೆ ಶ್ರೇಷ್ಠ ಮುನಿಗಳ ಆಶ್ರಮದಲ್ಲಿರುವ ಕಾಮಧೇನುವಿನ ಮೇಲೆ ನಿನ್ನ ಕಣ್ಣು ಬೀಳುತ್ತಿರಲಿಲ್ಲ ಮೂರ್ಖ. ಕಾಮಧೇನುವಿನ ಏಕೆ ನಿನ್ನ ಮೇಲೆ ಒಂದು ಕೊಂಡಿಟ್ಟಿರುವೆ ಎಲೆಯ ಹದವ ಕಂಡ ಕಂಡವರ ಹೆಂಡತಿಯರಿಂದ ಹೋಗುವುದು ಒಂದೇ, ನಮ್ಮಂತವರ ಆಶ್ರಮದಲ್ಲಿರುವ ಕಾಮಧೇನುವಿನ ಮೇಲೆ ಕಣ್ಣು ಹಾಕುವುದು ಒಂದೇ. ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿದ್ದ ಕಾಮಧೇನು ನಮ್ಮ ಯೋಗ ತಪೋಶಕ್ತಿಗೆ ಮೆಚ್ಚಿ ನಮ್ಮ ಸೇವೆಗಾಗಿ ಬಂದಿದೆ. ಅರಮನೆಯ ಕಳಿಸಲೇಬೇಕು. ಅಮೃತ ಪ್ರಸಾದ ಕೊಡುವಂತ ಕಾಮಧೇನುವನ್ನು ಹಿಡಿದೊಯ್ಯುವನೆಂದು ನುಡಿಯುವೆಯಾ? ಇನ್ನೊಂದು ಸಾರಿ ಕಾಮಧೇನುವಿನ ಸುದ್ದಿ ಎತ್ತಿದರೆ ನಿನ್ನ ದಿನ ಹೊರಗೆಳೆದು ಬಿಡುವುದು ಎಚ್ಚರ. ವೇಗದಲ್ಲಿ ಗಾಳಿಯಂತೆ, ಶಕ್ತಿಯಲ್ಲಿ ಸಿಂಹದಂತೆ, ಕೋಪದಲ್ಲಿ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನೇ ಹೃದಯದಲ್ಲಿ ಅಡಗಿಸಿಕೊಂಡರು ಅಗ್ನಿ ಯಮನಗ್ನಿಯ ಭವದಲ್ಲಿ ಗೊತ್ತಿಲ್ಲದೆ ಒಪ್ಪಿದರೆ ಮಾಡುವುದೇ ಇಕೋ ಎನ್ನ ಕಾಮಧೇನು ಮಂತ್ರಜಲಂ ಕಾಮಧೇನುವಿನ ಮೇಲೆ ಸಿಂಪಡಿಸುವೆ. ನೀನಂತ ಪಟುಪಟ ಪರಾಕ್ರಮಿಯ ನೀನಾಗಿದ್ದರೆ ಪಟುಪಟ ಪರಾಕ್ರಮಿಯಾಗುವುದಕ್ಕೆ ಬಂದಿರುವುದು ನಿನ್ನ ಸಹಸ್ರ ಬಾಹುಗಳಲ್ಲಿ ಶಕ್ತಿ ಎಂಬುದಿದ್ದರೆ ನನ್ನಂತ ನಿಜವಾದ ಸಂತತಿಯ ಬರಬ ಒಂದು ಕಾಮಧೇನು ಮುಟ್ಟು ಭ್ರಷ್ಟ ಆಗುವುದು ನೋಡಿ ನಿನ್ನ ಪ್ರಾಣ ನಷ್ಟ. ಹಡವಿಯಲ್ಲಿ ವಾಸ ಮಾಡುವ ಸಾಧು ಮನುಜ, ನಿನಗೆ ಗೊತ್ತಲ್ಲ ಎನ್ನ ಪರಾಕ್ರಮ ತೇಜ. ನಿನಗೆ ಗೊತ್ತಿಲ್ಲವೋ ಎನ್ನ ಮಂತ್ರಜಾಲದ ತೇಜ. ಲೋಕದಲ್ಲಿರುವ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮೈಸೂರು ನಗರದಲ್ಲಿ ಇರಬೇಕೆಂದು ಕೇಳಿದ ನಮ್ಮ ಪಿತನ ಹೊಸ ಕುಮಿಲಾದ ಐಶ್ವರ್ಯವನ್ನ ನಮ್ಮ ಪುರದಲ್ಲಿರುವಂತೆ ಮಾಡಿದನು. ಅವನಿಗೆ ಮತಿ ಇಲ್ಲ. ಹದವ ಕೇವಲ ಪಟ ಹೋಗಿಯಾದ ನಿನ್ನಂತವನನ್ನು ನನ್ನಂತ ರಾಜನ ಕಾಮಧೇನುವನ್ನು ಕೇಳ